ಯಾರಾದ್ರೂ ಇದ್ದೀರಾ ಇಲ್ಲಿ? ಏನಾದ್ರು ಸವಾಲ್ ಮಾಡ್ರಿ. 2 ನಿಮಿಷ ಆಯ್ತು ಇವಾಗ. ಈ ವಿಡಿಯೋದಲ್ಲಿ ನಾವು ಒಂದು ಹಾಂಟೆಡ್ ಹೌಸ್ಗೆ ಹೋಗ್ತಿದ್ವಿ. ಅಂದ್ರೆ 2 ದೆವ್ವಗಳಿವೆ ಅಂತ ಹೇಳುವ ಒಂದು ಬಂಗ್ಲೆಯಲ್ಲಿ ನಾವು ರಾತ್ರಿ ಪೂರ್ತಿ ನಮ್ಮ ಟೀಮ್ ಜೊತೆ ಇರ್ತಿದೀವಿ. ಈಗ ಹೋಗುವ ಬಂಗ್ಲೆಯಲ್ಲಿ ನಿಜವಾಗ್ಲೂ ದೆವ್ವಗಳಿದ್ದಾವ ಅಥವಾ ಇಲ್ವಾ? ಪ್ರಪಂಚದಲ್ಲಿ ನಿಜವಾಗ್ಲೂ ದೆವ್ವಗಳಿದ್ದಾವ? ಸ್ವಲ್ಪ ಜನ ಇದ್ದಾವೆ ಅಂತ, ಸ್ವಲ್ಪ ಜನ ಇಲ್ಲ ಅಂತ. ಕೆಲವರು ಇದ್ದಾವೆ ಅಂತ ಪ್ರೂವ್ ಮಾಡವ್ರೆ, ಕೆಲವರು ಇಲ್ಲ ಅಂತ ಪ್ರೂವ್ ಮಾಡವ್ರೆ. ಇದೇ ತರ ಅನುಭವ ಹೊಂದಿರುವ ಎಷ್ಟೋ ರೆಕಾರ್ಡ್ಸ್ ಇವೆ. ಮತ್ತೆ ಇದೇ ತರ ನೀವು ಕೇಳಿರ್ತೀರಾ ಇಲ್ವಾ? ನಿಮ್ ಜೀವಿತದಲ್ಲಿ ಇದೇ ತರ ನಿಮ್ಗೂ ಅನುಭವ ಎದುರಾಗಿರಬಹುದು. ಸೊ ಈಗ ಏನಂದ್ರೆ ಆ ಬಂಗ್ಲೆಯ ಕಥೆಯನ್ನು ಸ್ವಲ್ಪ ಅಲ್ಲಿನ ಸುತ್ತಮುತ್ತ ಜನಗಳ ಹತ್ರ ನಾವು ರಿಸರ್ಚ್ ಮಾಡಿದಾಗ ಒಂದು ಸ್ಟೋರಿ ಹೇಳಿದ್ರು. ಆ ಸ್ಟೋರಿ ಏನಂದ್ರೆ ಆ ಬಂಗ್ಲೆಯಲ್ಲಿ ಜಾಜಮ್ಮ ಮತ್ತೆ ಅವ್ರ ಗಂಡ ಸುಮಾರು ವರ್ಷಗಳಿಂದ ಬಂಗ್ಲೆಯಲ್ಲಿ ವಾಸವಾಗಿದ್ರಂತೆ. ತುಂಬಾ ವರ್ಷಗಳಿಂದ ಅವರಿಗೆ ಮಕ್ಕಳೇ ಇರ್ಲಿಲ್ಲ. ಮಕ್ಕಳಾಗ್ಬೇಕು ಅಂತ ಏನೇನೋ ಮಾಡಿದ್ರು, ಆದ್ರೂ ಅವರಿಗೆ ಮಕ್ಕಳಾಗ್ಲಿಲ್ಲ. ಒಂದಿನ ಜಾಜಮ್ಮ ಗಂಡ ಯಾರೋ ಮಾತು ಕೇಳಿ ಮಾಟ ಮಂತ್ರ ಮಾಡಿಸಿದ್ರೆ ಮಕ್ಕಳಾಗುತ್ತೆ ಅಂತ ಹೇಳಿದ್ರು. ಅವ್ರು ಅದೇ ರೀತಿ ಜಾಜಮ್ಮನ ಒಪ್ಪಿಸಿ ಮಾಟ ಮಂತ್ರ ಮಾಡಿಸ್ಬಿಟ್ರು. ಕೆಲವು ತಿಂಗಳಾದ ಮೇಲೆ ಅವ್ರಿಗೆ ಒಂದು ಪುಟ್ಟ ಹೆಣ್ಣು ಮಗು ಒಂದು ಹುಟ್ಟಿದ್ರು. ಅವ್ರು ತುಂಬಾ ಸಂತೋಷವಾಗಿ ಜೀವನನೂ ನಡೆಸ್ತಿದ್ರು. ಆದ್ರೆ ಮಗಳು ದೊಡ್ಡವಳಾಗ್ತಾ ಆಗ್ತಾ ಅವಳಿಗೆ ಸ್ವಲ್ಪ ಮಾಟ ಮಂತ್ರದ ಮೇಲೆ ಆಸಕ್ತಿ ಜಾಸ್ತಿ ಆಗ್ತಾ ಬಂತು. ಮಾಟ ಮಂತ್ರಗಳ ಮೇಲೆ ಪ್ರಯೋಗ ಮಾಡೋದು, ಕೆಲವು ಪ್ರಾಣಿಗಳನ್ನು ಬಲಿ ಕೊಡೋದು, ಹೀಗೆ ಏನೇನೋ ಮಾಡ್ತಿದ್ರು. ಆದ್ರೂ ಅವ್ರ ಅಪ್ಪ ಅಮ್ಮನ್ಗೆ ಗೊತ್ತಾಗ್ದಿರೇನೆ ಮಾಡ್ತಿದ್ರು. ಕೊನೆಗೂ ಅವಳು ದೊಡ್ಡವಳಾದ್ಮೇಲೆ ಅವಳಿಗೂ ಮದ್ವೆ ಮಾಡಿಸ್ಬಿಟ್ರು. ಅವಳಿಗೂ ಒಂದು ಹೆಣ್ಮಗು ಒಂದು ಹುಡ್ತು. ಒಂದಿನ ಜಾಜಮ್ಮ ಆಚೆ ಗಿಡಗಳು ನೀರ್ ಹಾಕ್ಬೇಕು ಅಂತ ಅಲ್ಲಿಗೆ ಬರ್ತಾಳೆ. ಅಲ್ಲಿ ನೋಡಿದ್ರೆ ಮಾಟ ಮಂತ್ರ ಮಾಡಿಸಿ ಅದ್ರ ಮೇಲೆ ಜಾಜಮ್ಮನ ಗಂಡ ತಲೆನ ಕತ್ತರಿಸಿ ಇಕ್ಕಿರ್ತಾರೆ. ಜಾಜಮ್ಮ ನೋಡಿ ಫುಲ್ ಶಾಕ್ ಆಗ್ಬಿಡ್ತಾರೆ. ಹಂಗೆ ಒಂದ್ ರೂಮ್ ಅಲ್ಲಿ ಏನೋ ಸೌಂಡ್ ಬರುತ್ತೆ. ಅಲ್ಲಿ ನೋಡಿದ್ರೆ ಜಾಜಮ್ಮ ಮಗಳು ಮೊಮ್ಮಗಳ ಸಣ್ಣ ಮಗುನ ಪೂಜೆ ಏನೇನೋ ಮಾಡಿ ಬಲಿ ಕೊಡ್ತಾ ಇರ್ತಾಳೆ. ಇದನ್ನ ಜಾಜಮ್ಮ ಕಣ್ಣಾರ ನೋಡ್ಬಿಡ್ತಾಳೆ. ಆಗ ಜಾಜಮ್ಮ ಹೋಗಿ ಮಗಳ ಮೇಲೆ ಹೋಗಿ ಜಗಳ ಮಾಡ್ತಾಳೆ. ಅವಳು ಮಗಳು ತನ್ನ ಮಾಟ ಮಂತ್ರ ಶಕ್ತಿಯಿಂದ ಜಾಜಮ್ಮನ ಒಂದು ರೂಮಲ್ಲಿ ಹಾಕಿ ಕೂಡಾಕ್ತಾಳೆ. ದಿಗ್ಬಂಧನ ತರ ಮಾಡ್ಬಿಡ್ತಾಳೆ. ಅದೇ ರೂಮಲ್ಲಿ ಜಾಜಮ್ಮ ಊಟ ನೀರು ಏನೂ ಇಲ್ಲದೆ ಅಲ್ಲೇ ಸುತ್ತೋಗ್ಬಿಡ್ತಾಳೆ. ಆಗ ಅವಳು ಮಗಳನ್ನು ಸಹ ಇದಕ್ಕಿದ್ದಂತೆ ಅವಳು ಕಾಣೆ ಹಾಕ್ಬಿಡ್ತಾಳೆ. ಈಗಲೂ ಆ ಬಂಗ್ಲೆಯಲ್ಲಿ ಜಾಜಮ್ಮ ಮತ್ತೆ ಅವ್ರ ಗಂಡ ಆ ಚಿಕ್ಕ ಮಗು ದೆವ್ವಗಳಾಗಿ ಇದ್ದಾರೆ. ಅಲ್ಲಿಗೆ ಯಾರೇ ಹೋದ್ರು ತನ್ನ ಮಗಳು ಅಂತ ಸಾಯಿಸ್ತಿದ್ದಾರೆ. ಅಲ್ಲಿಗೆ ಹೋದವರು ಇವತ್ತಿಗೂ ಯಾರು ಉಳ್ದಿಲ್ಲ. ಈ ಬಂಗ್ಲೆಯ ಕತೆ ಇದಾಗಿದೆ. ಇದು ನಿಜನ ಸುಳ್ಳು ನಮ್ಗೆ ಗೊತ್ತಿಲ್ಲ. ಆ ಬಂಗ್ಲೆಯಲ್ಲಿ ರಾತ್ರಿ ಪೂರ್ತಿ ನಮ್ಮ ಟೀಮ್ ಅವರಿದ್ದು ಅಲ್ಲಿನ ವಿಡಿಯೋಗಳನ್ನು ಚಿತ್ರೀಕರಿಸಿ ಅಲ್ಲಿನ ಸನ್ನಿವೇಶಗಳನ್ನು ನೋಡಿಸುತ್ತಾ ನಿಜವಾಗ್ಲೂ ದೆವ್ವಗಳಿದ್ದಾವ ಅಥವಾ ಇಲ್ವಾ ಅಂತ ನಿಮಗೆ ತೋರಿಸುತ್ತಾರೆ. ದಯವಿಟ್ಟು ಫುಲ್ ವಿಡಿಯೋವನ್ನು ನೋಡಿ, ನಿಮಗೆ ಗೊತ್ತಾಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಫ್ರೆಂಡ್ಸ್, ದೇವ್ದ ಮನೆ ಹತ್ರ ಬಂದಿದ್ದೀವಿ. ಆವಾಗಲೇ ವಿಡಿಯೋಲ್ಲೇ ಹೇಳಿದ್ವಲ್ಲ ದೆವ್ವ ಐತೆ ಅಂತ. ಈ ಮನೆಯಲ್ಲೇ ಇಬ್ರು ಗಂಡ ಹೆಂಡತಿ ತೀರ್ಕೊಂಡಿರೋದು. ಇಲ್ಲಿ ದೆವ್ವ ಐತೆ ಅಂತ ಜನ ಎಲ್ಲ ಹೇಳ್ತಾವ್ರೆ. ಐತಾ ಇಲ್ಲ ಅದು ನಿಜನ ಸುಳ್ಳ ಅಂತ ನಾವು ಪ್ರೂವ್ ಮಾಡಕ್ ಬಂದಿರೋದು. ದೆವ್ವ ಐತಾ ಇಲ್ಲ ನೋಡೋಣ ಬನ್ನಿ ಫ್ರೆಂಡ್ಸ್. ಎಲ್ಲ ಇಲ್ಲಿ ದೆವ್ವ ಐತೆ ಅಂತ ಜನ ಎಲ್ಲ ಹೇಳ್ತಾ ಇರೋದು. ನಮ್ಮ ಪ್ರಕಾರ ಏನು ದೆವ್ವ ಇಲ್ಲ ಅಂತ, ನಾವು ದೆವ್ವ ಇಲ್ಲ ಅಂತಾನೆ ಪ್ರೂವ್ ಮಾಡಕ್ ಬಂದಿರೋದು. ಇದ್ರೆ ಅದು ಒರಿಜಿನಾಲಿಟಿ ಏನಾಯ್ತೋ ನಾವು ಅದನ್ನೇ ಕ್ಯಾಮ್ರಾದಲ್ಲಿ ತೋರಿಸೋದು. ದೆವ್ವ ಇದ್ರೆ ಬಿಡೋದು ಇರೋದು ಅದು ಅಲ್ಲಿ ಏನಾಗುತ್ತೋ ಅದು. ನೈಟೆಲ್ಲ ಇಲ್ಲೇ ಸ್ಟೇ ಮಾಡ್ತೀವಿ. ನೋಡೋಣ ಫ್ರೆಂಡ್ಸ್ ಏನಾಗುತ್ತೋ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮ್ಗೆ ಯಾರೋ ಇಲ್ಲಿ ಒಬ್ರು ಸ್ಟೋರಿ ಹೇಳಿದ್ರು. ಈ ಲೊಕೇಶನಲ್ಲಿ ಏನೋ ಒಂದು ಸಮಥಿಂಗ್ ಮತ್ತು ದೆವ್ವ ಥರ ಅದು ಇದು ಅಂತ ಹೇಳಿದರು. ನಾವು ನೋಡೋಣ ಅಂತ ಕ್ಯೂರಿಯಾಸಿಟಿ ಇತ್ತು ಸ್ಟೋರಿ ಮೇಲೆ. ನೋಡೋಣ ಅಂತ ಬಂದಿದ್ದೀವಿ. ಏನಾಗುತ್ತೋ ನೋಡೋಣ ಬನ್ನಿ. ಇವತ್ತು ನೈಟ್ ಇಲ್ಲೇ ಸ್ಟೇ ಮಾಡ್ತೀವಿ. ಫ್ರೆಂಡ್ಸ್, ಆವಾಗಲೇ ನಾವು ಬರ್ತಾ ಅಂದವೆ ಅಲ್ಲಿ ಕುರಿ ಮೇಯಿಸ್ತಾ ಇದ್ರು. ಅಲ್ಲಿ ಕೇಳಿದ್ವಿ ಅಣ್ಣ ಯಾಕೆ ಮನೆ ಈ ಥರ ಎಲ್ಲ ಬಿಟ್ಟಿದ್ದಾರೆ ಅಂತ ಕೇಳಿದ್ವಿ. ಅವರು ದೆವ್ವ ಐತೆ ಯಾಕಪ್ಪ ಅಲ್ಲೆಲ್ಲ ಹೋಗ್ಬೇಡ್ರಿ ಯಾವ ಥರ ಈ ಥರ ಅಂತೆಲ್ಲ ಹೇಳಿದ್ರು. ನಮ್ಗೆ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು. ನಮ್ಮ ಬ್ರೋ ಚಾಲೆಂಜ್ ಬೇರೆ ಮಾಡಿದ್ರು 24 hours ಇಲ್ಲೇ ಇರಬೇಕು ನೈಟೆಲ್ಲ ಅಂತ. ಆಗಿತ್ತಾಗಲಿ ನೈಟೆಲ್ಲ ಇರಬೇಕು ಫ್ರೆಂಡ್ಸ್. ಅದೇನಾಗ್ತೈತೆ ಆಗಲಿ ದೆವ್ವ ಐತಾ ಇಲ್ಲ ಅನ್ನೋದು ಪ್ರೂವ್ ಮಾಡಿಬಿಡ್ಬೇಕು. ಮನೆ ಕೂತಿರಲಿಲ್ಲ ಹೇಳಿದ್ದೆಲ್ಲ ನಂಬಿಲ್ಲ. ನಾವೇ ಬಂದು ಇಲ್ಲಿ ನೋಡ್ತೀರಿ ಇಲ್ಲಿ ಆಯ್ತಾ ಇಲ್ಲ ಅದು ನೋಡಿ ನಿಮ್ಗೆ ಕೇಳ್ತೀರಿ. ನೀವು ನೋಡ್ರಿ ಇನ್ನು ಮುಂದೆ ಇಲ್ಲಿ ದೆವ್ವ ಆಯ್ತಾ ಇಲ್ಲ ಇವತ್ತು ನೈಟು ನಾವು ಇಲ್ಲೇ ಇದ್ದು ಸ್ಟೇ ಮಾಡಿ ನಿಮ್ಗೆ ತೋರಿಸ್ತೀರಿ. ಆಮೇಲೆ ನೀವು ಹೇಳ್ರಿ ದೆವ್ವ ಆಯ್ತಾ ಇಲ್ಲ ನೋಡೋಣ. ಇವರಿಬ್ರು ಹೇಳೋದು ನೋಡಿದ್ರೆ ದೆವ್ವದ ಮನೆ ಥರನೇ ಕಾಣಿಸ್ತೈತೆ. ಇವ್ರು ನೋಡ್ರೆ ದೆವ್ವ ಇಲ್ಲ ಅಂತವ್ರೆ. ಆಯ್ತಾ ಇಲ್ಲ ಇವತ್ತು ಇಲ್ಲಿದ್ದು ನಾವು ಮೂವರು ಟೆಸ್ಟ್ ಮಾಡಿ ನೋಡ್ತೀರಿ. ಅದನ್ನ ನೀವೇ ನೋಡ್ತೀರಾ ಇನ್ನು ಮುಂದೆ. ಫ್ರೆಂಡ್ಸ್, ಇಲ್ಲಿ ಕರೆಂಟ್ ಸಪ್ಲೈ ಏನಿಲ್ಲ, ಲೈಟ್ ಇಲ್ಲ, ಏನೂ ಇಲ್ಲ. ನೈಟೆಲ್ಲ ಸ್ಟೇ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಇರೋದು. ಲೈಟು ಅಂತ ಅಂದಿದ್ದೀವಿ. ಈ ಲೈಟು ಫುಲ್ ಚಾರ್ಜ್ ಮಾಡಿದ್ದೀವಿ. ಎಷ್ಟು ಇರ್ತೈತೋ ಗೊತ್ತಿಲ್ಲ. ಲೈಟ್ ಆನ್ ಇರೋವರೆಗೂ ನೈಟೆಲ್ಲ ಇಲ್ಲೇ ಇಡ್ತೀವಿ. ಸರಿ ಬನ್ನಿ ಫ್ರೆಂಡ್ಸ್, ಮನೆಯೊಳಗೆ ಹೋಗೋಣ. ಮನೆಯೊಳಗೆ ಯಾವ ಥರ ಏನೇನಿದೆ ಎಲ್ಲ ನೋಡೋಣ. ನಾವು ಇನ್ನೂ ಮನೆಯೊಳಗೆ ಹೋಗಿಲ್ಲ, ನಿಮಗೂ ತೋರಿಸ್ತೀರಿ ಬನ್ನಿ.
ಏನು ಇದು ನೋಡಿದ್ರೆ ದೇವ ಮನೆ ಥರ ಕಾಣಿಸ್ತೈತೆ ಎಲ್ಲರಿಗೂ. ಹಾಂ ಅನ್ನಿಸ್ತಾ ಇದೆ ಬ್ರೋ. ಇಲ್ಲೇ ಸ್ಟೇ ಮಾಡೋಣ ಇವತ್ತು. ಸ್ವಿಮ್ಮಿಂಗ್ ಪೂಲ್ ಐತೆ ಬ್ರೋ. ಹಾಂ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ, ಈಜಾಡೋಣ ಬನ್ನಿ ಬ್ರೋ. ಅವರು ಹೇಳೋದು ನಂಬಿಕೆ ಆಯಿತು. ನಾವು ಇವತ್ತು ಒಂದು ದಿವಸ ಇದ್ದೇ ನೋಡೋಣ. ಇಲ್ಲಿ ನೋಡಿ ಬ್ರೋ ಇದೇನಿದು? ಸ್ವಿಮ್ಮಿಂಗ್ ಪೂಲ್. ಅವ್ರು ಇಲ್ಲೇ ಸ್ವಿಮ್ ಎಲ್ಲ ಮಾಡ್ತಾ ಇದ್ರು ಏನೋ ಬ್ರೋ. ನೋಡಿ ಫ್ರೆಂಡ್ಸ್, ಈ ಥರ ಇದೆ. ಗೋಡೆ ಮೇಲೆಲ್ಲ ಏನೇನೋ ಬರ್ದಿದ್ದಾರೆ. ಎಲ್ಲ ಲವರ್ಸ್ಗಳೆಲ್ಲ ತುಂಬಾ ಜಾಸ್ತಿ ಜನ ಬಂದಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಬಟ್ ಬಂದಿದ್ದವ್ರು ವಾಪಸ್ ಹೋಗಿದ್ದಾರೆ ಇಲ್ಲ ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಫುಲ್ಲು ಕತ್ಲು ಬೇರೆ. ಒಳಗಡೆ ಬರುವ ಏನೋ ಒಂದು ಗುಹೆ ಐತೆ. ಬ್ರೋ ಇರಿ ಬ್ರೋ, ಲೈಟ್ ಇಲ್ಲ, ಫುಲ್ಲು ಕತ್ಲು, ಏನೋ ಕಾಣಿಸ್ತಾ ಇಲ್ಲ ಬ್ರೋ. ಲೈಟ್ ಆನ್ ಮಾಡ್ಕೊಳ್ಳೋಣ. ಸುಮ್ಮನೆ ಆಮೇಲೆ ಅವು ಇವು ಅದು ಇದು ಏನಾದ್ರು ಹುಳ ಗಿಡ ಏನಾದ್ರು ಕಚ್ಚಿಸಿದ್ರೆ ಹೆಂಗೆ ಬ್ರೋ? ಬ್ರೋ ಎಲ್ಲ ಕೈಯಲ್ಲಿ ಇಟ್ಕೊಳ್ಳಿ ಬ್ರೋ, ಫುಲ್ ಟಾಪ್ ಹೋಗ್ಬಿಡೋಣ ಬ್ರೋ. ವೈಟ್ ಆನ್ ಮಾಡು ಬ್ರೋ. ಇದು ಬ್ರೋ, ಈ ಮನೆ ನೋಡಿದ್ರೆ ಫಸ್ಟೇ ಡೇಂಜರ್ ಅಲ್ಲಿ ಐತೆ. ಇವು ನೋಡಿದ್ರೆ ರೆಡ್ ಲೈಟ್ ಹಾಕೋತಾರೆ. ಸುಮ್ಮನೆ ನಮ್ಗೆ ಎಷ್ಟು ಭಯ ಇಕ್ಸ್ತಾನೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಬರೀ ಫ್ರೆಂಡ್ಸ್ ಒಂದೊಂದು ರೂಮ್ ನೋಡೋಣ ಎಲ್ಲರೂ. ಫ್ರೆಂಡ್ಸ್ ಫಸ್ಟ್ ರೂಮ್ ಇದು. ಇದು ಒಬ್ಬೊಬ್ರಿಗೆ ಒಂದೊಂದು ರೂಮ್ ಇವತ್ತು. ಇದು ನಂದು. ನಂಗೆ ಆವಾಗಿಂದ ಅದೇ ಟೆನ್ಷನ್ ಹೊಡಿತಾರ, ತಲೆ ಹುಳ ಬಿಡ್ತಾರ ಏನಂದ್ರೆ ಅಣ್ಣರು ಅಂತವ್ರೆ ಏನಕ್ಕೆ ಅಂತವ್ರೆ ಅಂತ ಗೊತ್ತಾಗ್ತಾ ಇಲ್ಲ. ಈ ತೋರ್ಸ ಹಳ್ಳಗಳು ಯಾಕೆ ಹೊಡೆದಿದ್ದಾರೆ ಈ ತರ ಈ ತರ. ಅಲ್ಲ ಇವೇನು ದೇವ ಏನೋ ಮಲ್ಕೊಳಕ್ಕೆ ಏನೋ ಅಗ್ದಿರ್ಬೋದ ಇವು. ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಿ ಬರೀ ಸೊರಂಗ ಐತೆ. ಮಚ್ಚ ಇಲ್ಲಿ ನೋಡ, ಇದ್ರೊಳಗೆ ನಾನು ಇರ್ಬೋದೇನ? ಮಚ್ಚ ನಿಧಿ ಏನಾದ್ರು ಇರ್ಬೋದ ಮಚ್ಚ? ಅದಕ್ಕೆ ನಗ್ದಿರ್ತಾರೆ ಮೋಸ್ಟ್ಲಿ. ನಿಮ್ಮಪ್ಪ ಎಲ್ಲೇ ಹುಡ್ಕೈತೋ ನೋಡು ಮಚ್ಚ. ಮಚ್ಚ ನೀನೇ ತೆಗಿಬೇಕು ಅಂತ ಬಂದಿರ್ಬೇಕು, ಅದಕ್ಕೆ ನಾವೇ ಗೊತ್ತಿಲ್ಲ ತಿಳ್ಕ. ಎಲ್ಲ ಲವರ್ಸ್ಗಳು ಇಲ್ಲೇ ಕೆಟ್ಟನೆ ಆಗ್ಬಿಟ್ಟವ್ರೆ ಗೋಡೆ ಮೇಲೆ. ಅವ್ರು ಬದುಕವ್ರ ಸತ್ತೋಗವ್ರ, ಅವ್ರ ಇವ್ರ ಎಲ್ಲವ್ರ ಅದೇ ನೆನಪು. ಆನಂದ ಎಣ್ಣೆ ನಿರಮಿತ. ಲವರ್ಸ್ ಎಲ್ಲ ಬರ್ದವ್ರೆಲ್ಲ ಹೋಗೋರ ಇಲ್ಲ ಗೊತ್ತಿಲ್ಲ. ಈ ಗೋಡೆ ಮೇಲೆ ಕೆತ್ತನೆ ಆಗೋರ ಇಲ್ಲ. ಬ್ರೋ ಬನ್ನಿ ಇವಾಗ ಬನ್ನಿ ಬ್ರೋ, ನೆಕ್ಸ್ಟ್ ರೂಮ್ ನೋಡೋಣ. ಬರೀ ಒಂದೊಂದೇ ನೋಡೋಣ. ನೆಕ್ಸ್ಟ್ ಮೇಗಡೆ ಹೋಗೋಣ. ಇನ್ನು ಬ್ರೋ ಇಲ್ಲೊಂದು ರೂಮ್ ಐತೆ ಬನ್ನಿ ಬ್ರೋ. ಬ್ರೋ ಅಂಡರ್ ಗ್ರೌಂಡ್ ಇಲ್ಲೊಂದು ಸರಂಗ ಐತೆ ನೋಡಿ ಫ್ರೆಂಡ್ಸ್. ಇಲ್ಲಿ ಇಲ್ಲಿ ಅಲ್ಲಿ ನೋಡಿ, ಎಲ್ಲಿ ಒಳಗಡೆ. ಈ ಹಳ್ಳ ಎಲ್ಲ ಏನಕ್ಕೆ ಮಾಡೋರೆ ಅಂತ ನನಗೆ ಗೊತ್ತಾಗಿಲ್ಲ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಮೋಸ್ಟ್ಲಿ ಇದು ಏನಾಗ್ತಾ ಇದೆ ಅಂತಾನೆ ಗೊತ್ತಾಗ್ತದೆ ಫ್ರೆಂಡ್ಸ್. ನಮ್ಗೆ ಭಯ ಅಂತೂ ಆಗ್ತಾ ಇಲ್ಲ ಸದ್ಯಕ್ಕೆ. ಈ ಹಳ್ಳ ಎಲ್ಲ ಏನಕ್ಕೆ ಅಂತವ್ರೆ ಇನ್ನ ಇವಾಗ 7 ಆಗ್ತಿದೆ, ಅದಕ್ಕೆ ಭಯ ಆಗ್ತಾ ಇಲ್ಲ. ನೋಡೋಣ ಬನ್ನಿ. ಡ್ರಿಂಕ್ಸ್ ಎಲ್ಲ ಮಾಡೋಲ್ಲ ಅನ್ಸತ್ತೆ. ಫ್ರೆಂಡ್ಸ್ ವ್ಯೂ ಮಾತ್ರ ಚೆನ್ನಾಗಿದೆ. ನನಗೇನು ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಅನ್ನೋ ಥರ ಫೀಲ್ ಆಗ್ತಾ ಇದೆ ಫ್ರೆಂಡ್ಸ್. ಸದ್ಯಕ್ಕೆ ಇವಾಗ ಏನೂ ಇಲ್ಲ. ಸೌಂಡ್ ಇಲ್ಲ, ಏನಿಲ್ಲ. ನಿಜವಾಗ್ಲೂ ಇಲ್ಲಿ ದೆವ್ವ ಆಯ್ತಾ? ನನ್ನ ಕತ್ಲಾಗಿಲ್ಲ ಬಾಬು. ಫ್ರೆಂಡ್ಸ್ ನಿಮ್ಗೆ ಒಳ್ಳೆ ವ್ಯೂ ತೋರಿಸ್ತೀನಿ ಮನೆ ಫ್ರೆಂಡ್ಸ್. ಇಲ್ಲಿ ಬಾಲ್ಕನಿ, ದೇವ್ರ ಮನೆಯಲ್ಲಿ ಬಾಲ್ಕನಿ. ಬ್ರೋ ಇದು ವ್ಯೂ ಪಾಯಿಂಟ್ ಅಂದ್ರೆ ಬನ್ನಿ ಬ್ರೋ. ಬನ್ನಿ ನಿಂತ್ಕೊಳ್ಳಿ. ಏನು ಇದು ಏನು ಇಲ್ಲ ಇಲ್ಲಿ. ಸುಮ್ಮನೆ ಒಂದು ಫೋಟೋ ವಿಡಿಯೋನ ಮಾಡ್ಕೊಳ್ಳೋಣ. ಬನ್ನಿ ಎಲ್ರು ಬಂದ್ರೆ ಯಜಮಾನ್ರೆ. ನಿಂತ್ಕೊಳ್ಳಿ ಇದೇ ನಮ್ಮ ಕೊನೆ ಫೋಟೋ ಇರ್ಬೋದೇನೋ. ಬ್ರೋ. ನನ್ನ ಪ್ರಕಾರ ಇಲ್ಲಿ ಯಾರು ಏನು ಮಾಡಿಲ್ಲ ಬ್ರೋ. ನೋಡ್ರಿ ಇಲ್ಲಿ ಅಡಿಗೆ ಮಾಡಿದ್ದಾರೆ. ಉಪ್ಪು ಎಲ್ಲ ಫ್ರೆಂಡ್ಸ್ ಇದೆ. ದೆವ್ವ ಮನೆ ಆದ್ರೆ ಯಾರು ಫ್ರೆಂಡ್ಸ್ ಬಂದಿಲ್ಲ ಅಡಿಗೆ ಎಲ್ಲ ಮಾಡ್ತಾರೆ? ಇದೆಲ್ಲ ಫೇಕ್ ನ್ಯೂಸ್ ನನ್ನ ಪ್ರಕಾರ. ನೋಡಿ ಫ್ರೆಂಡ್ಸ್, ಅಡಿಗೆ ಮಾಡಿದ್ದಾರೆ ರೀಸೆಂಟ್ ಅಲ್ಲಿ. ಇಲ್ಲಿ ಜಾಸ್ತಿ ಜನ ಬಂದು ಹೋಗ್ತಾ ಇದಾರೆ ಅನ್ನಿಸ್ತಾ ಇದೆ ನನಗೆ. ಇಲ್ಲಿ ಡ್ರಿಂಕ್ಸ್ ಎಲ್ಲ ಮಾಡೋರು. ಡ್ರಿಂಕ್ಸ್ ಎಲ್ಲ ಮಾಡಿದ್ದಾರೆ, ಬಂದು ಹೋಗಿದ್ದಾರೆ ಅನ್ನಿಸ್ತಿದೆ. ರೀಸೆಂಟ್ ಇದು. ಎಲ್ಲ ಇಲ್ಲೇ ಫುಲ್ ಇಲ್ಲೇ ಇರೋದು ಇವತ್ತೆಲ್ಲ. ಎಲ್ಲಿ ಸ್ಟೇ ಮಾಡೋಣ? ಜಾಗ ನೋಡ್ಬಾರ್ದು ಎಲ್ಲ. ಬ್ರೋ ನನ್ಗಂತೂ ಈ ಟೆರೆಸ್ ಮೇಲೆನೆ ಇಷ್ಟ ಆಯ್ತು. ನಾನಂತೂ ನೋಡಿ ಇದೇ ಪ್ಲೇಸ್ ನಂದು. ಇಲ್ಲೊಂದು ಸ್ವಲ್ಪ ಕುತ್ಕೊಂಡು ಫುಲ್ ಸರೌಂಡಿಂಗ್ ನೋಡ್ಕೊಂಡು ಇಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಇದೆ. ಇಲ್ಲೊಂದು ಸ್ವಿಮ್ಮಿಂಗ್ ಪೂಲಲ್ಲಿ ನೀರಿದೆ, ಈಜಾಡ್ಬೋದಾಗಿತ್ತು. ನೀರು ಬೇರೆ ಇಲ್ಲ. ಇಲ್ಲಿಂದ ಅಲ್ಲಿ ಆಡ್ಬೋದಾಗಿತ್ತು. ನಾವು ಸೂಪರ್ ಮೇಲ್ಗಳಲ್ಲ, ಸುಮ್ಮನೆ ಒಂದು ಜಾಕ್ ಮಾಡಿದೆ. ಆಯ್ತು, ಆಮೇಲೆ ಬ್ರೋ ಇಲ್ಲಿ ಜಾಗ ಮಾತ್ರ ಸಕ್ಕತ್ತಾಗೈತೆ ಬ್ರೋ.
ಹಾಸಿಗೆ ತಂದಿದ್ರೆ ಹಾಸ್ಕ ಮಾಡ್ಕೊಂಡ್ಬಿಟ್ಟಿದ್ದೆ ಬ್ರೋ, ಆರಾಮ ಇಲ್ಲೇ ಚೆನ್ನಾಗೈತಲ್ಲ ಫ್ರೆಂಡ್ಸ್ ಈ ಜಾಗ ಮಲಗಕ್ಕೆ. ನಾವು ಏನೂ ತಂದಿಲ್ಲ. ಫ್ರೆಂಡ್ಸ್ ಕೆಳಗಡೆ ಯಾರೋ ಲವರ್ಸು ಡೈಲಾಗ್ ಮಾಡಿದ್ರು ಗೋಡೆ ಮೇಲೆ. ಅದೇನು ಲವರ್ಸು ಸಕ್ಕತ್ತಾಗಿ ಹೊಡೆದಿದ್ರು ಫ್ರೆಂಡ್ಸ್. ಏನಂದರೆ ನನ್ನವಳು ನಂಬಿಸಿದವಳು, ನಂಬಿಕೆ ಕೆಡಿಸಿದವಳು, ಈಗಲೂ ನಂಬಲಾರೇನು ನಾಟಕೀಯ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಈಗಲೂ ನಂಬಲಾರೇನು ನಾಟಕೀಯ ಪ್ರೇಮಿಯಲ್ಲಿ ನನ್ನವಳು ನಟಿ ಎಂದು ಅಂತ. ಎಂಥ ಡೈಲಾಗ್ ಅಲ್ವಾ ಫ್ರೆಂಡ್ಸ್, ಸಕ್ಕತ್ತಾಗಿ. ಯಾರಾದರೂ ಇದ್ದೀರಾ ಇಲ್ಲಿ? ಇದ್ರೆ ಏನಾದರೂ ಸವಾಲ್ ಮಾಡ್ರಿ, ನಾವು ನಿಮ್ಗೆ ತೊಂದರೆ ಮಾಡಕ್ಕೆ ಬಂದಿಲ್ಲ, ನಾವೊಂದು ಕಂಟೆಂಟ್ ಮೇಲೆ ಬಂದಿರೋದು. ಏನಾದ್ರು ಇದ್ರೆ ಸೌಂಡ್ ಮಾಡ್ರಿ, ನಾವು ಹೊರಟೋಗ್ತೀವಿ. ಏನು ಇಲ್ಲ ಮಾಡ್ಕೊಂಡು ಬಂದಿರೋದು, ನಾವು ಚಾಲೆಂಜ್ ವಿನ್ ಆಗಬೇಕು ಅಂತ ಅಷ್ಟೇ ಬಂದಿರೋದು. ಯಾರಾದ್ರೂ ಇದ್ರೆ ಒಂದು ಸೌಂಡ್ ಮಾಡಿ, ನಾವು ನಿಮ್ಗೆ ತೊಂದರೆ ಕೊಡ್ತೀವಿ, ನಾವು ಹೊರಟೋಗ್ತೀವಿ. ನಮಗೂ ಒಂದು ಸ್ವಲ್ಪ ಭಯ ಆಗ್ತಾ ಇದೆ. ಎಣಿಸ್ತೀರಿ? 1 ರಿಂದ 10 ಗಂಟೆ ಎಣ್ಸೋಣ? ಹಾಂ, ಲೆಕ್ಕ ಹಾಕಿ. ಬೇಡ ಬ್ರೋ, 1 2 3 ಬ್ರೋ ಸಾಕು. ಏನಾದ್ರು ಇದ್ರೆ ಸೌಂಡ್ ಆಗುತ್ತೆ. 1 2 3 ಫ್ರೆಂಡ್ಸ್, ಟೈಮ್ 9:23 ಆಯಿತು. ಇಷ್ಟೊತ್ತಾದರೂ ಏನೂ ಆಗಿಲ್ಲ. ನಾನು ಜ್ವರ ಮಾತಾಡಿದ್ರೆ ನಮ್ಮ ಹುಡುಗರು ಭಯ ಬೀಳ್ತಾರೆ. ನೋಡೋಣ ಫ್ರೆಂಡ್ಸ್, ಇನ್ನೂ ಏನಾಗುತ್ತೋ. ಫ್ರೆಂಡ್ಸ್, ಎಕ್ಸಾಕ್ಟಾಗಿ ಟೈಮು 3 ಗಂಟೆ 5 ನಿಮಿಷ ನೋಡ್ಕೊಳ್ಳಿ. ಅಲ್ಲಿ ವಿಡಿಯೋ ಮಾಡ್ತಾ ಟೈಮ್ ಕರೆಕ್ಟಾಗಿ 1:15 ಟೈಮಲ್ಲಿ ಕ್ಯಾಮ್ರಾ ಇದಕ್ಕಿದ್ದಂಗೆ ಆಫ್ ಆಗೋಯ್ತು. ಚಾರ್ಜ್ 70% ಚಾರ್ಜ್ ಇತ್ತು, ಆದರೂ ಕ್ಯಾಮ್ರಾ ಆಫ್ ಆಗೋಯ್ತು. ಲೈಟ್ಸು ಸಹ ಆಫ್ ಆಗೋಯ್ತು. ಅಲ್ಲಿಂದ ನಾವು ಭಯ ಆಗಿ ಅಲ್ಲಿಂದ ಓಡ್ಬಂದ್ಬಿಟ್ವಿ ಸುಮ್ಮನೆ ಯಾಕಪ್ಪ ಅಂತ. ನಾವು 12 ಗಂಟೆ ಗಂಟೆ ಅಲ್ಲಿದ್ವಿ. ಅಲ್ಲಿ ಏನೇನಾಯಿತು ಅದು ಇದು ನೋಡ್ತಾ ಇದ್ವಿ. ಏನೋ ಒಂದು ಸ್ವಲ್ಪ ಸೌಂಡಸ್ ಬರ್ತಾಯಿತ್ತು, ಆದರೂ ನಾವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ. ಆರಾಮಾಗಿ ಇರೋಣ ಅಂತ ಸ್ಟೇ ಮಾಡ್ತಾನೆ ಇದ್ವಿ. ಬಟ್ 1:20 ನಮ್ಮ ಕ್ಯಾಮ್ರಾ ಆಫ್ ಆಗೋಯ್ತು. ಕ್ಯಾಮ್ರಾ ಹೆಂಗೆ ಆಫ್ ಆಯಿತು ಅಂತ ನಾವು ನೋಡ್ತಾ ಇದ್ವಿ. ಹಂಗೆ ಲೈಟು ಸಹ ಆಫ್ ಆಗೋಯ್ತು. ಅದು ಏನಾಯಿತು ಅಂತಲೇ ಗೊತ್ತಾಗಿಲ್ಲ. ನಮಗೆ ಭಯ ಆಗಿ ಈಚಕ್ಕೆ ಹಂಗೆ ಓಡಿ ಬಂದುಬಿಟ್ವಿ. ಬಟ್ ಆಮೇಲೆ ನನಗೆ ಏನಾಯಿತು ಅಂತ ಗೊತ್ತಾಗಿಲ್ಲ. ನಾವು ಮೂವರು ಪ್ಲ್ಯಾನ್ ಮಾಡಿದ್ವಿ. ಒಂದು ಪ್ಲ್ಯಾನ್ ಮಾಡಿ ಒಂದು ಟೆಂಪಲ್ಗೆ ಹೋಗೋಣ, ಒಂದು ಟೆಂಪಲಲ್ಲಿ ಕೈ ಮುಕ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡಿದ್ರಿ. ಹೋಗಿದ್ವಿ, ಮುನೇಶ್ವರ ಟೆಂಪಲ್ಗೆ ಹೋಗಿ ಕೈ ಮುಕ್ಕೊಂಡು ಬಂದ್ವಿ. ನನಗೆ ಈ ಥರ ಏನು ಸೌಂಡಸ್ ಎಲ್ಲ ಕೇಳಿಸ್ತು. ನೀವು ವೀಡಿಯೋ ಹಾಕ್ತೀವಿ, ವೀಡಿಯೋ ನೋಡಿ ನೀವೇ ಅರ್ಥ ಮಾಡ್ಕೊಳ್ಳಿ. ನಾವು ಕಂಟೆಂಟ್ಗೋಸ್ಕರ ಏನೋ ಈ ಥರ ನಾವು ಕ್ರಿಯೇಟ್ ಮಾಡಿ ಹೇಳ್ತಾ ಇಲ್ಲ. ಅಲ್ಲಿ ನಡೆದಿರೋದನ್ನೇ ನಿಮ್ಮ ಹತ್ರ ನಾವು ಶೇರ್ ಮಾಡ್ತಾ ಇರೋದು. ನಾವು ನಿಮ್ಗೆ ಆ ಥರ ಎಲ್ಲ ಸುಳ್ಳೆಲ್ಲ ಹೇಳ್ತಾ ಇಲ್ಲ. ಬೇಕಾದರೆ ಕ್ಲಿಪ್ ನೋಡ್ಕೊಂಬನ್ನಿ ಫ್ರೆಂಡ್ಸ್, ಅಲ್ಲಿ ಏನು ನಡೀತು ಅಂತ. ಕ್ಯಾಮ್ರಾ ಆಫ್ ಆಗಿರೋದೆಲ್ಲ ನೋಡಿ ಫ್ರೆಂಡ್ಸ್. ನಾವು ಹಠ ಬಿದ್ದು ಹೋದರೆ ಅಲ್ಲಿ ಚಟ್ಟೆ ಇರೋ ಪ್ರೋಗ್ರಾಮು ನಮ್ಗೆ ಜಸ್ಟಲ್ಲಿ ಮಿಸ್ ಆಯಿತು. ನಾವು ಹಂಗೂ ಹೇಳ್ಕೊಂಡ್ರೆ ಇಲ್ಲೇನಿದ್ರೆ ಏನಾನ ನಮ್ಗೇನೋ ಒಂದು ಕ್ಲೂ ಕೊಡ್ರಿ, ನಾವು ತಿರ್ಗಾ ರಿಟರ್ನ್ ಈ ಕಡೆ ಬರೋದೇ ಇಲ್ಲ, ಹೊರಟೋಗ್ಬಿಡ್ತೀರಂತ. ಆಮೇಲೆ ನೋಡ್ರಿ ಸಡನ್ನಾಗಿ ಕ್ಯಾಮ್ರಾ ಆಫ್ ಆಯಿತು. ಎಷ್ಟು ಆನ್ ಮಾಡಿದ್ರೂ ಆನೇ ಆಗಿಲ್ಲ. ಆಮೇಲೆ ಇದ್ದಕ್ಕಿದ್ದಂಗೆ ಅಲ್ಲಿದ್ದರೆ ಇನ್ನೂ ಏನಾಗುತ್ತೆ ಅಂದ್ಬಿಟ್ಟು ಸೀದಾ ಆಫೀಸ್ ಬಂದ್ಬಿಟ್ರಿ. ಈ ಥರ ನಮ್ಮ ಥರ ಯಾರೂ ಹೋಗ್ಬೇಡ್ರಿ, ರಿಸ್ಕ್ ತಗೊಳಕ್ಕೆ ಹೋಗ್ಬೇಡ್ರಿ. ನಾನಂತೂ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೋಗ್ಬೇಕಾದ್ರೆ ಫುಲ್ಲು ಜೋಶಲ್ಲಿ ಇಲ್ಲೇನಿಲ್ಲ. ನನಗೆ ಮನೆ ನೋಡಿದ ತಕ್ಷಣ ಇಲ್ಲಿ ಆ ಥರ ಎಲ್ಲ ಏನು ಇರೋಲ್ಲ ಅಂದ್ಕೊಂಡೆ ಸ್ಟೇ ಆದೆ. ನಾವು 4 ಗಂಟೆ 3 ಗಂಟೆಯಲ್ಲೇನೋ ಸ್ಟಾರ್ಟ್ ಮಾಡಿದ್ದು ಈವ್ನಿಂಗು. ನಾವೊಂದು 1 AM ಗಂಟೆ ಇದ್ವಿ ಅಲ್ಲೇ. ಈ ಥರ ಎಲ್ಲ ಆಯಿತು ನಮಗೆ. ಅದಕ್ಕೆ ಯಾರು ಈ ಥರ ರಿಸ್ಕ್ ಎಲ್ಲ ತಗೊಳಕ್ಕೆ ಹೋಗಬೇಡ್ರಿ. ನಾನಂತೂ ಫುಲ್ ಜೋಶಲ್ಲಿ ಹೋಗಿದ್ದೆ. ಇವಾಗಂತೂ ಫುಲ್ ಸಖತ್ ಭಯದಲ್ಲಿ ರಿಟರ್ನ್ ಬಂದಿದ್ದೀರಿ. ಯಾರು ಈ ಥರ ಒಂಟಿ ಮನೆ ಮತ್ತು ಆ ಕಡೆ ಈ ಕಡೆ ಕಾಡುಗಳಿರೋ ಮನೆ ಯಾರು ಒಬ್ಬೊಬ್ಬರೇ ಆಗಲಿ ಇಬ್ಬಿಬ್ಬರೇ ಆಗಲಿ ರಿಸ್ಕ್ ತಗೊಳಕ್ಕೆ ಹೋಗ್ಬೇಡ್ರಿ. ನಮ್ಮ ಥರ ಅಂತೂ ಮೂವರಂತೂ ಹೋಗೋಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಮನೆಗೆ ಆರಾಮಾಗಿರಿ. ಇಷ್ಟು ಹೇಳ್ತೀನಿ. ಏನೋ ನಿಮ್ಮ ಎಂಟರ್ಟೈನ್ಮೆಂಟ್ಗೋಸ್ಕರ ನಾವು ಇಷ್ಟು ರಿಸ್ಕ್ ತಗೊಂಡು ಮಾಡಿದ್ರಿ.